ಹೈ ಡಿಯರ್ಸ್, ಇವತ್ತು ಒಂದು ಸೈಡ್ ಡಿಶ್ ರೆಸಿಪಿ ನೋಡ್ಕೊಂಬರೋಣ. ನೆನೆಸಿಟ್ಕೊಂಡಿರೋಂಥ ಕಡಲೆಕಾಳನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳುವಾಗ ಈ ಎಲ್ಲ ಮಸಾಲೆನೂ ಸೇರಿಸ್ಕೊಂಡು ಬೇಯಿಸ್ಕೋಬೋದು. ಅರ್ಧ ಸ್ಪೂನ್ ಜೀರಿಗೆ, 1 ಪೀಸ್ ಚಕ್ಕೆ, 4 ಲವಂಗ, ಅರ್ಧ ಸ್ಪೂನಷ್ಟು ಕಾಳು ಮೆಣಸು, 1 ಚಕ್ರದ ಹೂವು. ಇದ್ರ ಜೊತೆಗೆ 1 ಪಲಾವ್ ಎಲೆ, ಸ್ವಲ್ಪ ಉಪ್ಪು, ಹಾಗೆ ಇದು ಮುಳುಗುವಷ್ಟು ನೀರು ಹಾಕಿ 3 ವಿಸಿಲ್ ಕೂಗಿಸ್ಕೊಂಡು 3 ವಿಸಿಲ್ ಕೂಗಿಸ್ಕೊಂಡ ನಂತರ ಲಿಡ್ ಓಪನ್ ಮಾಡಿ ಇದರಲ್ಲಿರೋಂಥ ಮಸಾಲ ಸಪ್ರೇಟ್ ಮಾಡ್ಕೋಬೇಕು. ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಸ್ವಲ್ಪ ತೆಂಗಿನಕಾಯಿ, 1 ಈರುಳ್ಳಿ, 1 ಟೊಮೆಟೊ, 1 ಇಂಚಷ್ಟು ಶುಂಠಿ, 6 ಎಳೆಯಷ್ಟು ಬೆಳ್ಳುಳ್ಳಿ, ಹಾಗೆ ಬೇಯಿಸಿಟ್ಕೊಂಡಿರೋಂಥ ಮಸಾಲ ಗ್ರೇವಿ ಗಟ್ಟಿ ಬರೋದಕ್ಕೋಸ್ಕರ ಬೇಯಿಸ್ಕೊಂಡಿರೋಂಥ ಒಂದು ಸ್ವಲ್ಪ ಕಾಳನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಂಡ್ರೆ ಮಸಾಲ ರೆಡಿ. ಕಾಳು ಜೊತೆ ಇರೋವಂಥ ನೀರನ್ನು ಸಪ್ರೇಟ್ ಮಾಡಿಕೊಂಡು ಈ ಕಾಳಿಗೆ ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಕರಿ ಮಸಾಲ ಹಾಕಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡ ನಂತರ ರುಬ್ಬಿರೋಂಥ ಮಸಾಲೆ ಹಾಗೆ ನೀರು ಹಾಕಿ ಅಡ್ಜಸ್ಟ್ ಮಾಡಿ ಮತ್ತೆ ಸ್ಟವ್ ಆನ್ ಮಾಡಿ ಇನ್ನೊಂದು ವಿಸಿಲ್ ಕೂಗಿಸ್ಕೋಬೇಕು. ಕಾಳು ಜೊತೆಗೆ ಮಸಾಲ ಚೆನ್ನಾಗಿ ಬೇಯೋವರೆಗೂ. ಲಾಸ್ಟಲ್ಲಿ ಇದಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಗೆ ಬಿಸಿ ಎಣ್ಣೆಯಲ್ಲಿ ಸ್ವಲ್ಪ ಇಂಗು, ಅಚ್ಕಾರದ ಪುಡಿ ಹಾಕಿ ಮೇಲಿಂದ ಹಾಕ್ಕೊಂಡ್ರೆ ಕಡಲೆಕಾಳು ಕರಿ ಅಥವಾ ಕಡಲೆಕಾಳು ಗ್ರೇವಿ ರೆಡಿ.